ಪರಿಷತ್ನ ಚುನಾವಣೆ ಮುಗಿದಿದೆ. ಕಾಂಗ್ರೆಸ್ನ 5ವರಿಗೂ ಗೆಲುವಾಗಿದೆ. 30 ಮತಗಳನ್ನು ಗಳಿಸಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗೆಲುವನ್ನ ಸಾಧಿಸಿದ್ರೆ, ಕಾಂಗ್ರೆಸ್ನ ತಿಪ್ಪಣ್ಣ ಕಮಕನೂರ್ 30 ಮತವನ್ನ ಪಡೆದುಕೊಂಡಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ? 5 ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಲಾಗಿತ್ತು ಕಾಂಗ್ರೆಸ್ನಿಂದಾಗಿ. ತಲಾ 30 ಅಂತ ಪಡೆದುಕೊಂಡಿದ್ದಾರೆ ಮತಗಳನ್ನ. ಜೊತೆಗೆ PV ಮೋಹನ್ 29 ಮತಗಳನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ವಿನಯ್ ಕಾರ್ತಿಕ್ ಅವರು 32 ಮತಗಳನ್ನ ಪಡೆದುಕೊಂಡಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗಿತ್ತು. ಡಿಕೆಶಿ ಅವರ ಆಪ್ತ ಕೂಡ ಆಗಿದ್ದಾರೆ ಇವರು. ವಿಧಾನ ಪರಿಷತ್ನ ಚುನಾವಣೆ ನಿನ್ನೆ ಮುಗಿದಿದೆ. 30 ಮತಗಳನ್ನ ಗಳಿಸಿ ಬಿಕೆ ಹರಿಪ್ರಸಾದ್ ಅವರು ಗೆಲುವನ್ನ ಸಾಧಿಸಿದ್ರೆ, ಇನ್ನು ಕಾಂಗ್ರೆಸ್ನ ತಿಪ್ಪಣ್ಣ ಕಮಕನೂರ್ 30 ಮತವನ್ನ ಪಡೆದುಕೊಂಡು ಜಯಭೇರಿಯನ್ನ ಬರೆಸ್ತಾರೆ. ಇನ್ನು ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗುತ್ತೆ. ಇವರು ಕೂಡ 32 ಮತಗಳನ್ನ ಪಡೆದುಕೊಳ್ತಾರೆ. PV ಮೋಹನ್ ಅವರು 29 ಮತಗಳನ್ನು ಪಡೆದುಕೊಳ್ಳುವಂತಹ ಮೂಲಕವಾಗಿ ಕಾಂಗ್ರೆಸ್ ಭರ್ಜರಿಯಾಗಿ ಮೊದಲ ಎಲೆಕ್ಷನ್ ಇದು. ಅಂದರೆ ಕಾಂಗ್ರೆಸ್ ಏನು ಈಗ ನಾಯಕತ್ವ ಬದಲಾವಣೆಯಾಯಿತು. ಜೊತೆಗೆ CM ಆದರೂ ಡಿಕೆಶಿ ಅವರು ಅವರ ನೇತೃತ್ವದಲ್ಲಿ ನಡೆದಂತಹ ಮೊದಲ ಚುನಾವಣೆಯಲ್ಲೇ ಸಕ್ಸಸ್ ಅನ್ನು ಕಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಭಾಳ ಎಲ್ಲರೂ ಕೂಡ ಹ್ಯಾಪಿಯಾಗೇ ಇದ್ರು. ಇನ್ನು ವಿನಯ್ ಕಾರ್ತಿಕ್ ಅವರು ಕೂಡ ಇನ್ನೂ ಗೆಲ್ಲಿಕ್ಕೂ ಮುಂಚೆನೇ ಅವರು ವಿಕ್ಟ್ರಿ ಸಿಂಬಲ್ ತೋರಿಸ್ತಾ ಇದ್ರು. 5 ಜನನು ಕೂಡ ವಿಕ್ಟ್ರಿ ಸಿಂಬಲ್ ತೋರಿಸ್ಕೊಂಡು ಓಡಾಡ್ತಾ ಇದ್ರು. ಅಂದರೆ ಒಳಗೊಳಗೆ ಎಲ್ಲವೂ ಕೂಡ ಆಗೋಗಿತ್ತು, ಅಥವಾ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಮೊದಲೇ ಅವರು ಅಂದ್ಕೊಂಡಿದ್ರು ಅಥವಾ ನಿರೀಕ್ಷೆ ಮಾಡಿದ್ರು, ಅಥವಾ ಆ ರೀತಿಯಾಗಿ ವರ್ಕೌಟ್ ಆಗಿತ್ತು. ಅವ್ರು ಮಾಡಿದಂತಹ ಪ್ಲಾನ್ ಕೂಡ ವರ್ಕೌಟ್ ಆಗಿತ್ತು ಅಂತ ಹೇಳಿ ಕೂಡ ಅನ್ಕೊಳ್ಬಹುದು. 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ CM ಡಿಕೆಶಿ ಜಯಭೇರಿಯನ್ನ ಬಾರಿಸಿದ್ದಾರೆ. 5ನೇ ಅಭ್ಯರ್ಥಿಗೆ ಮತಗಳ ಕೊರತೆ ಇದ್ರೂ ಕೂಡ CM ರಣತಂತ್ರವನ್ನ ರೂಪಿಸಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಏನು ಅಂದ್ರೆ 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಡಿಕೆಶಿ ಏನೋ ಜಯಭೇರಿಯನ್ನ ಬಾರಿಸಿದ್ರು. 5ನೇ ಅಭ್ಯರ್ಥಿಗೆ ಮತಗಳ ಕೊರತೆ ಇತ್ತು, ಆದ್ರೆ ಅಲ್ಲಿ CM ರಣತಂತ್ರವನ್ನ ರೂಪಿಸಿದ್ದಾರೆ. ರೆಸಾರ್ಟ್ ರಾಜಕೀಯವೋ, ಕುದುರೆ ವ್ಯಾಪಾರವೋ, ಏನೋ ಒಂದು ಪ್ಲಾನ್ಗಳು, ಮಾತುಕತೆಯನ್ನು ಶಾಸಕರನ್ನ ಈ ಕಡೆಗೆ ಮನವೊಲಿಸಿಕೊಳ್ಳುವಂತಹ ಪ್ರಯತ್ನವು ಏನೋ ಒಂದು ಮಾಡಿ, ಒಟ್ಟಿನಲ್ಲಿ ಪ್ಲಾನ್ ಮಾಡಿ ಸಿದ್ಧತೆಗಳನ್ನು ಮಾಡಿ ರಣತಂತ್ರವನ್ನು ಎಂಟು CM ಅವರು ತಾವು ಇಳಿಸಿದ್ರಲ್ಲ ವಿನಯ್ ಅವರನ್ನ, ಗೆಲ್ಲಿಸಿಕೊಂಡಿದ್ದಾರೆ. ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಟ್ರಬಲ್ ಶೂಟರ್ ತಂತ್ರ ಸಫಲವಾಗಿದೆ. CM ಆದಂತಹ ಮೊದಲ ಬಾರಿಗೆ ನಡೆದಿರುವಂತಹ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಗೆಲುವು ಸಿಕ್ಕಿದೆ. ಮತಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ 5ನೇ ಅಭ್ಯರ್ಥಿ ಘೋಷಣೆ ಮಾಡಿರ್ತಾರೆ. ಬಿಜೆಪಿ JDS ಶಾಸಕರನ್ನ ಸೆಳೆಯುವಲ್ಲಿ CM ಡಿಕೆಶಿ ಅವರು ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿರೋದೇ ಉದಾಹರಣೆ ಆಗಿದೆ. ಬರೋಬ್ಬರಿ 11 ಶಾಸಕರನ್ನ ಸೆಳೆದು ವಿನಯ್ ಕಾರ್ತಿಕ್ನ್ನ ಗೆಲ್ಲಿಸಿಕೊಳ್ತಾರೆ ಡಿಕೆಶಿ. ಬಿಜೆಪಿ JDSನ 11 ಶಾಸಕರಿಂದ ವಿನಯ್ ಕಾರ್ತಿಕ್ಗೆ ವೋಟ್ ಆಗಿದೆ. 11 ಶಾಸಕರಿಗೆ CM ಡಿಕೆಶಿ ಕೊಟ್ಟಂತ ಆಫರ್ ಆದ್ರೂ ಏನು, ಇದು ಪ್ರಶ್ನೆ. ಈಗ ಭರ್ಜರಿ ಆಫರ್ ಕೊಟ್ಟು ಕ್ರಾಸ್ ವೋಟ್ ಹಾಕ್ಸಿದ್ರ CM. 2028ರ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತಹ ಆಫರ್ ಅನ್ನ ನೀಡಿದ್ರ, ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತಹ ಭರವಸೆಯನ್ನ ಕೊಟ್ರ, ಆಫರ್ ನೀಡಿ 11 ಶಾಸಕರನ್ನ ಸೆಳೆದು ಮತವನ್ನ ಹಾಕಿಸಿದ್ರ, ಇದು ಈಗ ಪ್ರಶ್ನೆ. JDSನಿಂದನೂ ಕೂಡ ಮತ ಹಾಕಿದ್ದಾರೆ. ಯಾಕಂದ್ರೆ ಮತಗಳ ಕೊರತೆ ಇತ್ತು. 5ನೇ ಅಭ್ಯರ್ಥಿಯನ್ನ ಇಳಿಸ್ತಾರೆ ಅಂತಂದ್ರೆ ಅಲ್ಲಿ ಮತಗಳ ಕೊರತೆ ಇತ್ತು. ಕೊರತೆ ಇದ್ರೂ ಕೂಡ ಇಳಿಸ್ತಾರೆ ಅಂತಂದ್ರೆ ಏನು ವರ್ಕೌಟ್ ಆಯ್ತು ಇಲ್ಲಿ? JDSನಿಂದಲೂ ಕೂಡ ಮತ ಬಂದಿದೆ, BJPಯಿಂದಲೂ ಕೂಡ ಮತ ಬಂದಿದೆ ಅಂತಂದ್ರೆ ಏನು ವರ್ಕೌಟ್ ಆಯ್ತು? ಹಾಗಿದ್ರೆ CM ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು, ಹೆಂಗ್ ಸೆಳೆದ್ರು? ಅದು ಹಣದ ಮೂಲಕವಾಗಿ ಸೆಳೆದ್ರ, ಅಥವಾ ಅನುದಾನ ಕೊಡ್ತೀವಿ ಅಂತ ಹೇಳಿ ಸೆಳೆದ್ರ, ಅಥವಾ ಮುಂದೆ ಟಿಕೆಟ್ ಕೊಡ್ತೀವಿ ಎಲೆಕ್ಷನ್ನಲ್ಲಿ ಅಂತ ಹೇಳಿ ಹೇಳಿದ್ರ? ಯಾವ ಒಂದು ಭರವಸೆಯನ್ನ, ಅನುದಾನವನ್ನು ಕೊಡುವಂತಹ ಮೂಲಕವಾಗಿ ಈ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಏನಾದರೂ ಮಾಡಿರಲಿ, ಬಟ್ ಡಿಕೆಶಿ ಮುಖದಲ್ಲಂತೂ ಕೂಡ ನಗು ಕಾಣಿಸ್ತಾ ಇತ್ತು. ನಿನ್ನೆ ಕಾಂಗ್ರೆಸ್ನ ಫುಲ್ ಪಾಳ್ಯ ಏನಿತ್ತು, ಎಲ್ಲರೂ ಕೂಡ ಸಂತೋಷದಿಂದ ಬೀಗ್ತಾ ಇದ್ರು. ಮೊದಲ ಸಕ್ಸಸ್ ಇದು ಡಿಕೆಶಿ ಅವರ ಪಾಲಿಗೆ. ಅವರು CM ಆದಂತಹ ನಂತರವಾಗಿ ಫಸ್ಟ್ ಸಕ್ಸಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, CM ಆಗ್ತಿದ್ದ ಹಾಗೆ ಫಸ್ಟ್ ಗೆಲುವನ್ನು ಕೂಡ ಪಡೆದುಕೊಂಡಿದ್ದಾರೆ ಡಿಕೆಶಿ ಅವರು. ಜೊತೆಗೆ ಯಾವುದೇ ರೀತಿಯಾದಂತಹ 5ನೇ ಅಭ್ಯರ್ಥಿಗೆ ಮತಗಳು ಇಲ್ಲದೆ ಇದ್ರೂ ಕೂಡ, ಅಂದರೆ ಮತಗಳ ಕೊರತೆ ಇದ್ರೂ ಕೂಡ ಇಷ್ಟು ದೊಡ್ಡ ಸಕ್ಸಸ್ ಅನ್ನು ಅವರು ಪಡೆದುಕೊಂಡಿದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ರಣತಂತ್ರಗಳನ್ನು ಅಷ್ಟರ ಮಟ್ಟಿಗೆ ಅವರು ರೂಪಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಓವರಾಲ್ ಆಗಿ ಮಾಹಿತಿಯನ್ನು ಕೊಡೋದಾದ್ರೆ
ಕುಸುಮ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಆಗ್ತಾ ಇದ್ದಂತೆ ಒಂದಿಷ್ಟು ದೊಡ್ಡ ಮಟ್ಟಿಗೆ ಆಪರೇಷನ್ ಅನ್ನೇ ಮಾಡಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಚುನಾವಣೆ ಗೆಲುವು ಅಷ್ಟು ಸುಲಭಕ್ಕಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅಗತ್ಯ ಬಹುಮತ ಇತ್ತಾ ಕೇಳಿದ್ರೆ ಅಗತ್ಯ ಬಹುಮತ ಇರಲಿಲ್ಲ. ಅತ್ತ ಕಡೆ ಬಿಜೆಪಿಯಿಂದಲೇ ಮತಗಳನ್ನ ಹಾಕಿಸ್ಕೊಳ್ಳೋದ್ರಲ್ಲಿ, ಜೆಡಿಎಸ್ ಇಂದಲೇ ಮತಗಳನ್ನು ಹಾಕಿಸ್ಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಮೊದಲು ಮಾಡಿದ ತಂತ್ರ ಏನಂತ ಹೇಳಿದ್ರೆ ತಮ್ಮ ಶಾಸಕರ ರಕ್ಷಣೆ ಮಾಡ್ಕೊಳ್ಳೋದು. ಯಾರು ಅಂದ್ಕೊಂಡ್ರು ರೆಸಾರ್ಟ್ಗೆ ಯಾಕೆ ಹೋಗ್ತಾರಪ್ಪ, ಇವ್ರ ಸಂಖ್ಯೆ ಬಲ ಸಾಕಷ್ಟಿದೆ, ಹೀಗಾಗಿ ಆಡಳಿತ ಪಕ್ಷ ಇದೆ, ರೆಸಾರ್ಟ್ಗೆ ಹೋಗುವಂತ ಅಗತ್ಯ ಇತ್ತ ಅಂತೇಳಿ ಹೇಳಿದ್ರು. ಆದ್ರೆ ಬಿಜೆಪಿ ರೆಸಾರ್ಟ್ಗೆ ಹೋಗೇ ಇಲ್ಲ, ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೆದು ಬಿಡ್ತು. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬಿಜೆಪಿ ರೆಸಾರ್ಟ್ಗೆ ಹೋಗದೆ ಇರ್ತಕ್ಕಂಥ ಪರಿಣಾಮ ಅವ್ರನ್ನ ಸೆಳೆಯೋದ್ರಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಜನ ಇಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಒಟ್ಟಾರೆಯಾಗಿ ಈಗ ವಿನಯ್ ಕಾರ್ತಿಕ್ಗೆ ಕೆಪಿಸಿ ಖಜಾಂಚಿ ಆಗಿದ್ದಂತಹ ವಿನಯ್ ಕಾರ್ತಿಕ್ ಅವ್ರನ್ನ ಡಿ ಕೆ ಶಿವಕುಮಾರ್ ಕಣಕ್ಕಿಳಿಸಿಕೊಂಡು ಅವ್ರನ್ನ ಗೆಲ್ಲೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ, ಅವ್ರನ್ನ ಗೆಲ್ಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಒಟ್ಟಾರೆಯಾಗಿ 2 ಉಚ್ಚಾಟಿತರ ಮತ, ಹಾಗೆ ಒಟ್ಟು 11 ಬಿಜೆಪಿ ಹಾಗೂ ಜೆಡಿಎಸ್ ನ ಮತಗಳನ್ನ ಕ್ರೋಢೀಕರಿಸುವುದರಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಇಡೀ ದೇಶದಲ್ಲಿ ನೋಡ್ತಾ ಇದೀವಿ, ಬಿಜೆಪಿ ಪರ ಎಲ್ಲ ಇದೆ, ಬಿಜೆಪಿಗೆ ಸೇರೋದು, ಇಡೀ ಪಕ್ಷನೇ ಹೋಳು ಮಾಡ್ಕೊಂಡು ಬಿಜೆಪಿ ಬೆಂಬಲ ಕೊಡೋದು, ಅಥವಾ ಬೇರೆ ಪಕ್ಷನೇ ಮಾಡಿಕೊಂಡು ಬಿಜೆಪಿಗೆ ಬೆಂಬಲವನ್ನು ಕೊಡೋದನ್ನ ನೋಡ್ತಾ ಇದೀವಿ. ಶಿವಸೇನೆ ಇಬ್ಬಾಗಿದ್ರು ನೋಡಿದ್ದೇವೆ, ಆಪ್ನ ಒಂದು ಶಾಸಕರು ರಾಜೀನಾಮೆ ಕೊಟ್ಟು ಇತ್ತ ಕಡೆ ಬಿಜೆಪಿ ಸೇರಿದ್ದನ್ನು ನೋಡ್ಕೊಂಡಿದ್ದೀವಿ. ಆದ್ರೆ ಇದು ಒಂದಿಷ್ಟು ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಬೇರೆ ತರ ಆಗ್ತಾ ಇದ್ರೆ, ರಾಜ್ಯದಲ್ಲಿ ಬಿಜೆಪಿಯವರೇ ಕಾಂಗ್ರೆಸ್ಗೆ ಬೆಂಬಲಿಸಿದಂತಹ ಘಟನೆಗಳು ಕಂಡು ಬರ್ತಾ ಇದೆ. ಇದೆಲ್ಲವೂ ಕೂಡ ಚಿಕ್ಕ ವಿಚಾರ ಅಲ್ವೇ ಅಲ್ಲ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಿಜೆಪಿಗೆ ದೊಡ್ಡ ಮುಖಭಂಗ ಈ ಒಂದು ಫಲಿತಾಂಶ ಆಗ್ತಾ ಇದೆ. ಈ ಮೂಲಕವಾಗಿ ಇಲ್ಲಿ ಒಂದು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಚಾಣಕ್ಯ ಅಂತ ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಬಿ ಕೆ ಹರಿಪ್ರಸಾದ್ ಗುರುತಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ತಂತ್ರಗಾರಿಕೆ ಎಲ್ಲವೂ ಕೂಡ ಸಕ್ಸಸ್ ಆಗ್ತಾ ಇದೆ. ಈ ಎಲ್ಲವೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಸಂದೇಶವನ್ನ ರವಾನಿಸಿದಂತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮಟ್ಟಿಗೆ ಚಾಣಾಕ್ಷ ಅಂತ ಹೇಳಿ ಮತ್ತೆ ಕರೆಸಿಕೊಂಡಿದ್ದಾರೆ. ಕುಸುಮ, ತಮ್ಮೆಲ್ಲ ಮಾಹಿತಿಗಾಗಿ